ಹಾಯ್ ಫ್ರೆಂಡ್ಸ್, ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಇವತ್ತು ನಾವು ಮಿನಿ ಬ್ಲಾಗ್ನ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದನೇ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೇಲಿ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು, ಗುರುವಾರ ಅಲ್ವಾ, ಅದಕ್ಕೆ ಬೆಳಗ್ಗೆ ಪೂಜೆನ ಬೇಗ ಮುಗಿಸ್ಕೊಂಡು ನಮ್ಮಮ್ಮ ಇವತ್ತು ರೊಟ್ಟಿ ಮಾಡ್ತಾಯಿದ್ರು ಬೆಳಗ್ಗೆ ಟಿಫನ್ಗೆ. ನಾಳೆ ಶುಕ್ರವಾರ ಅಲ್ವಾ, ಮತ್ತೆ ಮಾಡೋಕ್ಕಾಗಲ್ಲ ಅಂತ ಇವತ್ತು ಬೆಳಗ್ಗೆ ಜೋಳದ ರೊಟ್ಟಿ ಮತ್ತು ಕ್ಯಾಬೇಜ್ ಪಲ್ಯ, ಆಮೇಲೆ ಕೊಬ್ಬರಿ ಪುಡಿ ಪಲ್ಯ ಎಲ್ಲ ಮಾಡಿದರು. ನಾನು ಇವತ್ತು ರೊಟ್ಟಿ ಮಾಡೋದನ್ನು ನಮ್ಮ ಫುಲ್ಲು ಬ್ಲಾಗ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೊಟ್ಟಿ ಮಾಡೋದು ಹೇಗೆ ಅಂತ, ಜೋಳದ ರೊಟ್ಟಿ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಾಗಂತ ಏನೂ ಅಲ್ಲ, ಬಟ್ ನಾನು ಫುಲ್ ವೀಡಿಯೋನ ಮಾಡಿದೆ. ನಮ್ಮಮ್ಮ ಹೇಗೆ ಸುಡ್ತಿದ್ದಾರೆ ಅಂತ ನಿಮಗೂ ತಿಳಿಸೋಣ ಅಂತ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹೀಗೆ ರೊಟ್ಟಿನಂತೂ ಮಾಡ್ತಾರೆ. ರೊಟ್ಟಿನಂತೂ ತುಂಬ ಚೆನ್ನಾಗೇ ಮಾಡ್ತಾರೆ. ನಮ್ಮಮ್ಮ ಹೀಗೆ ರೊಟ್ಟಿ ಮಾಡ್ತಾಯಿದ್ರು, ನಾನು ಹೀಗೆ ವೀಡಿಯೋನ ಮಾಡ್ತಾಯಿದ್ದೆ. ಬೆಳಗ್ಗೆ ಎಲ್ಲದೂ ಬೇಗನೆ ಮುಗೀತು. ಇವತ್ತು ನಾವಪ್ಪ ಗಾಡಿಗೆ ಹೋಗೋದಿತ್ತು, ಅದಕ್ಕೆ ಬೆಳಗ್ಗೆ ನಮ್ಮಮ್ಮ ಬೇಗನೆ ಮಾಡ್ತಾಯಿದ್ರು. ನೋಡಿ, ಲಟ್ಸಕ್ಕೆ ಹೋದ್ರು ನಮ್ಮಮ್ಮ ಲಟ್ಸಕ್ಕೆ ಹೋದ್ರೆ ಅದಕ್ಕೆ ಕಿತ್ತೆ ಬಂದುಬಿಡ್ತು. ಹೆಂಗೆ ಕಿತ್ತು ಅಂದ್ಬಿಡ್ತು. ಆಮೇಲೆ ಅದನ್ನು ಹಂಗೆ ಇದು ಮಾಡಿಕೊಂಡು ನಮ್ಮಮ್ಮ ಹಾಗೆ ಬೆನ್ನಿಸಿದ್ರು. ತುಂಬ ಚೆನ್ನಾಗೇ ಇತ್ತು. ಜೋಳದ ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಇದು. ಆಮೇಲೆ ಕ್ಯಾಬೇಜ್ ಪಲ್ಯ ಮಾಡಿದ್ರು, ಮೆಣಸಿನ್ಕಾಯಿ ಹುರಿದಿದ್ದು, ಮತ್ತು ಅದೇ ಕೊಬ್ಬರಿ ಪುಡಿನ ತುಂಬ ಚೆನ್ನಾಗೇ ಮಾಡಿದರು. ಆಮೇಲೆ ನಾನು ನೀಡ್ಕೊಂಬಂದೆ. ನಮ್ಮ ಅಪ್ಪಗೆಲ್ಲ ಆಯಿತು ಊಟ. ನಮ್ಮ ಅಪ್ಪ ಬೆಳಗ್ಗೆ ಗಾಡಿಗೆ ಹೋಗ್ತಿದ್ರು, ನಾನು ನೀಡ್ಕೊಂಬಂದು ತುಂಬ ಚೆನ್ನಾಗೇ ಮಾಡಿದ್ರು ನಮ್ಮಮ್ಮ. ನೋಡ್ತಾ ಇದ್ದೀರಾ ಹೇಗೆ ಕಲರ್ಫುಲ್ ಆಗಿದೆ ಅಂತ. ಹೀಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ ನೀವು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ಕೊಬ್ಬರಿ ಪುಡಿ ಆಗಲಿ, ಕ್ಯಾಬೇಜ್ ಆಗಲಿ, ಎಲ್ಲರ ಮನೇಲಿ ಮಾಡ್ತಾರೆ. ಬಟ್ ನಾನು ಇವತ್ತು ಬೆಳಗ್ಗೆ ಮಿನಿ ಬ್ಲಾಗ್ ಮಾಡೋದ್ರಿಂದ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಕೊಬ್ಬರಿ ಪುಡಿ ಅಂತೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒನ್ ಆಫ್ ದಿ ಬ್ಯಾಡ್